ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಬಿಗ್ ಬಾಸ್ ಸೀಸನ್ 13ಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಂದು ಹೇಳ್ಬೋದಾಗಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ತುಂಬ ವಿಶೇಷತೆಯಿಂದ ಕೂಡಿಕೊಂಡಿರುತ್ತದೆ. ಹಾಗೆಯೇ ಈ ಬಾರಿ ಸೀಸನ್ 13ಕ್ಕೆ ಬರುತ್ತಿರುವ ಸ್ಪರ್ಧಿಗಳ ಹೆಸರನ್ನು ನೋಡ್ತಾ ಹೋಗೋಣ. ಹಾಗೆಯೇ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಈ ಬಿಗ್ ಬಾಸ್ ಸೀಸನ್ನ 13 ನಡೆಸ್ಕೊಡ್ತಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿ ಕೇಳಿಬರುತ್ತಿರುವಂತಹ ಹೆಸರು ಮೊದಲನೇದಾಗಿ ಸ್ಯಾಮ್ ಸಮೀರ್. ಇವರು ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಫೇಮಸ್ ಆದ ಒಬ್ಬ ಸೆಲೆಬ್ರಿಟಿ ಆಗಿದ್ದಾರೆ. ಇವರಿಗೆ 1+ ಮಿಲಿಯನ್ ಫಾಲೋವರ್ಸ್ ಸಹ ಹೊಂದಿದ್ದಾರೆ. ಇವರು ಹಾಗೆ ಮಾಡಲ್ ಬಗ್ಗೆ ಮಾಡ್ತಿರ್ತಾರೆ, ಮಾಡಲಿಂಗ್. ತದನಂತರ ಜಾಲತಾಣಗಳಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಇವರು ಮೂಲತಃ ಬಂದು ಕರ್ನಾಟಕದವರಾಗಿರ್ತಾರೆ. ಇವರು ಸಹ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಎರಡನೆಯದಾಗಿ ಪ್ರಿಯಾಂಕಾ. ಇವರು ಮಹಾನಟಿ 1 ವಿನ್ನರ್ ಆಗಿರ್ತಾರೆ. ಇವರು ಒಂದು ಸಿನಿಮಾ ಸಹ ಮಾಡಿದ್ದಾರೆ, ಆದರೂ ತುಂಬಾ ಸ್ವಲ್ಪ ಜನಪ್ರಿಯವಾಗಿದೆ. ಹಾಗೆಯೇ ಇವರು ಮಾಡಲಿಂಗ್ ಹಾಗೆಯೇ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟನ್ನ ತೋರಿಸ್ತಾ ಇದ್ದಾರೆ ತಮ್ಮದು. ಇವರು ಸಹ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಆದ ಕಾರಣದಿಂದ ಇವರಿಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬಾಲು ಬೆಳಗುಂದಿ. ಇವರು ಬಂದುಬಿಟ್ಟು ಉತ್ತರ ಕರ್ನಾಟಕದ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಕರ್ನಾಟಕದಲ್ಲಿ ಇವರ ಅಭಿನಯ ಮತ್ತು ಟ್ಯಾಲೆಂಟಿನ ಬಗ್ಗೆ ಛಾಪು ಮೂಡಿಸಿದ್ದಾರೆ. ಇವರು ಸರಿಗಮಪ ಸೀಸನ್ 12 ಆಡಿಷನ್ ಸಹ ಕೊಟ್ಟಿದ್ದರು, ಅದರಲ್ಲಿ ಫೈನಲಿಸ್ಟ್ ಸಹ ಆಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಇವರು ಬಂದುಬಿಟ್ಟು ಮೂಲತಃ ರೈತಾಪಿ ಕುಟುಂಬ. ಇವರು ಸರಳ ಮತ್ತು ಪ್ರಾಮಾಣಿಕವಾದ ವ್ಯಕ್ತಿಯಾಗಿರ್ತಾರೆ. ಗೊತ್ತಲ್ಲ ಉತ್ತರ ಕರ್ನಾಟಕದವರು ಹೆಂಗಂತ. ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಂಥ ಹೆಸರು ಸುಷ್ಮಾ ರಾವ್. ಕರ್ನಾಟಕದ ಎಂದೇ ಹೇಳ್ಬೋದಾಗುತ್ತದೆ. ಅಷ್ಟು ಮಾತು ಇವ್ರದ್ದು. ಇವರು ಸಹ ಬರುವ ಸಾಧ್ಯತೆ ಇದೆ. ಇವ್ರು ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯವಾಗ್ತಿದೆ. ತದನಂತರ ಬರುವ ಸಾಧ್ಯತೆಗಳು ಸಹ ತುಂಬ ಇದೆ. ಇವರು ಬಂದುಬಿಟ್ಟು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬಲ್ಲ ಕನ್ನಡತಿ ಅಂತ ಹೇಳ್ಬೋದಾಗುತ್ತದೆ. ಇವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಿಶಾ ಯೋಗೇಶ್ವರ್. ಗೊತ್ತಲ್ಲ ಯಾರಂತ ನಿಶಾ ಯೋಗೇಶ್ವರ್. ಇವ್ರು ಬಂದುಬಿಟ್ಟು ನಮ್ಮ MP ಯೋಗೇಶ್ವರ್ ಅವರ ಮಗಳು. ಸೈನಿಕ ಎನ್ನೋ ಸಿನಿಮಾದ ಹೀರೋ ಅದರಲ್ಲ, ಅವ್ರ ಮಗಳು ನಿಶಾ ಯೋಗೇಶ್ವರ್ ಅಂತ. ಇವರು ಸಹ ಬಿಗ್ ಬಾಸ್ ಬರೋ ಚಾನ್ಸಸ್ ತುಂಬ ಇದೆ ಎಂದು ಹೇಳಲಾಗ್ತಿದೆ. ಇವರು ಮಾಡಲಿಂಗ್ ಹಾಗೆ ಪೊಲಿಟಿಷಿಯನ್ ಬಗ್ಗೆ ತುಂಬಾ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇವರು ಅಂದರೆ ಸ್ಮಾಲ್ ಸ್ಕ್ರೀನ್ ಆ್ಯಕ್ಟರ್, ಟೆಲಿವಿಷನ್ ಆ್ಯಕ್ಟರ್ ಆಗಿರ್ತಾರೆ. ಇವರು ಕಲರ್ಸ್ ಕನ್ನಡದಲ್ಲಿ ವಾಹಿನಿ ಒಂದು ಬರ್ತಾ ಇತ್ತು ಧಾರಾವಾಹಿ. ಅದು ಯಾವುದು ಅಂದರೆ ರಾಮಾಚಾರಿ ಅನ್ನೋದು ತುಂಬಾ ಫೇಮಸ್ ಆಯಿತು. ಆ ಸೀರಿಯಲಲ್ಲಿ ಲೀಡ್ ರೋಲನ್ನು ನಿಭಾಯಿಸ್ತಿದ್ರು. ಇವರು ಬಂದುಬಿಟ್ಟು ನಟ, ಗಾಯಕ ಹಾಗೂ ನಿರ್ದೇಶಕರಾಗಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಕಾಮಿಡಿ ಕಿಲಾಡಿಸ್ನ ರಾಘವೇಂದ್ರ. ಇವರು ಬಂದುಬಿಟ್ಟು ಕಲರ್ಸ್ ಕನ್ನಡದಲ್ಲೂ ಅಭಿನಯಿಸಿದರೆ ಗಿಚ್ಚಿಗಿಲಿಗಿಲಿ ಮಹಾಭಾರತದಲ್ಲಿ ತಮ್ಮ ಟ್ಯಾಲೆಂಟನ್ನು ಗುರುತಿಸ್ಕೊಂಡಿದ್ದಾರೆ. ಇವರು ಗಂಡು ಆಗಿದ್ದರೂ ಸಹ ಹೆಣ್ಣಿನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲ ಒಬ್ಬ ನಟನಾಗಿರ್ತಾನೆ. ಇವರು ಕಾಮಿಡಿಯನ್ ಆಗಿ ತಮ್ಮ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಇವರು ಸಹ ಬರುವ ಸಾಧ್ಯತೆ ಇದೆ, ಸಪೋರ್ಟ್ ಮಾಡಿ ಅಂತ ಹೇಳಬಲ್ಲೆ ನಾನು. ತದನಂತರ ಬರ್ತಾ ಇರೋದು ಮಧುಶ್ರೀ ಭೈರಪ್ಪ. ಇವರು ಸಹ ಕರ್ನಾಟಕದ ಕನ್ನಡದಲ್ಲಿ ಕೆಲವು ಚಿಕ್ಕ ಪುಟ್ಟ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾರೆ. ಈಗ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಎಂದು ಗಲ್ಲಿ ಮೂಲಗಳಲ್ಲಿ ನಮಗೆ ತಿಳಿದು ಬರುತ್ತದೆ. ಹಾಗೆಯೇ ತದನಂತರ ಬರ್ತಾ ಇರೋದು ಭರತ್ ಬೋಪಣ್ಣ. ಇವರು ಗೊತ್ತಲ್ಲ ಯಾರಂತ. ಬ್ರಹ್ಮಗಂಟು ಸೀರಿಯಲ್ನ ಹೀರೋ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಬ್ರಹ್ಮಗಂಟ ಸೀರಿಯಲ್ನ ಹೀರೋ ಆಗಿರ್ತಾರೆ. ಇವರು ತುಂಬಾ ಹ್ಯಾಂಡ್ಸಮ್, ಗಲ್ಲಿ ಮೂಲಗಳೆಲ್ಲ ಇದೆ ಇವರಿಗೆ ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಬರ್ತಾ ಇರೋದು ನಿನಾದ್ ಅರಿಸ್ತಾ. ಇವರು ಬಂದುಬಿಟ್ಟು ನಾಗಿಣಿ ಸೀರಿಯಲ್ 2ನ ಆ್ಯಕ್ಟರ್ ಆಗಿರ್ತಾರೆ, ಲೀಡ್ ರೋಲ್. ಈಗ ಆಸೆ ಧಾರಾವಾಹಿ ಎಂಬ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇವರು ಸಹ ಬರುವ ಸಾಧ್ಯತೆ ಇದೆ, ತುಂಬಾ ಸಾಧ್ಯತೆ. ಯಾಕಂದರೆ ನಾನು ಇವಾಗ ಕೊಟ್ಟಿರೋ ಲೀಸ್ಟಲ್ಲಿ ಆಲ್ಮೋಸ್ಟ್ 11 ಮೆಂಬರ್ಸ್ನ ಕೊಟ್ಟಿದ್ದೀನಿ, 10 or 11. ಅದರಲ್ಲಿ ಏನಿಲ್ಲ ಅಂದ್ರೂ ಒಂದು 7 or 8 ಮೆಂಬರ್ಸ್ ಕಂಪಲ್ಸರಿ ಬಂದೇ ಬರ್ತಾರೆ ಇವರೇ. ಆದ ಕಾರಣ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಎಲ್ರಿಗೂ.